ಸಿನಿಮಾ ಹೊರತುಪಡಿಸಿ ಮಾತನಾಡೋದಾದ್ರೆ ಚಂದನ್ ಶೆಟ್ಟಿ ಅವರು ಬೇರೆದೇ ಒಂದು ಇನ್ನಿಂಗ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ವರ್ಕೌಟ್ ಆಗಲಿ ಮತ್ತೊಂದಲ್ಲಿ ಒಂದು ನೋಡೋಕೆ ಖುಷಿ ಆಗ್ತಿದೆ. ಎಷ್ಟೋ ಜನ ನೀವು ಹೇಳ್ದಂಗೆ ಈಗ ಆಲ್ರೆಡಿ ಒಂದಷ್ಟು ಸ್ಕ್ರಿಪ್ಟ್ಗಳು ಹುಡ್ಕೊ ಬರ್ತಾ ಇದೆ ಅವ್ರನ್ನ. ಹೌದು, ಖಂಡಿತ ಬರ್ಬೇಕು. ಯಾಕಂದರೆ ಅವರು ನಿಜ ಹೇಳ್ತೀನಿ, ಎಷ್ಟು ಸ್ಕ್ರಿಪ್ಟ್ ಬಂದರೂ ಈಸ್ ಅ ವರ್ತ್ ಆರ್ಟಿಸ್ಟ್. ಅಂದರೆ ಅವ್ರಿಗೇನು ಗೊತ್ತಾ, ಯಾವುದೇ ಒಂದು ಒಳ್ಳೆ ಕತೆ ಎತ್ಕೊಂಡೋಗಿ ಅವ್ರನ್ನ ಆ್ಯಕ್ಟ್ ಮಾಡೋಕ್ಕೆ ಬಿಟ್ಟರೆ, ಬೆಳಗ್ಗೆ ನೀವು 6 ಗಂಟೆ ಕರೆದ್ರೆ 6 ಗಂಟೆಗೆ ಸೆಟ್ಟಲ್ಲಿರ್ತಾರೆ, ರಾತ್ರಿ 12 ಗಂಟೆವರೆಗೂ 12 ಗಂಟೆ ಒಂದು ಮಗು ಥರ ಅವರು. ಅಂದರೆ ನಮಗೇನು ಗೊತ್ತಾ, ಇದು ಬ್ರೋ ಇದು ಈ ಥರ ಇದೆ, ಹಿಂಗೆ ಮಾಡಬೇಕು ಅಂದರೆ ಹೌದಾ ಓಕೆ ಬಂದರೆ ಬೆಳಿಗ್ಗೆ ಬಂದರೆ ಸಾಯಂಕಾಲವರೆಗೂ ನಮ್ಮ ಜೊತೆ ಇರ್ತಾರೆ. ಆಮೇಲೆ ಮ್ಯೂಸಿಕ್ ಆಗಲಿ, ಎಡಿಟಿಂಗ್ ಆಗಲಿ, ಪ್ರತಿಯೊಂದರಲ್ಲೂ ನಮ್ಗೆ ಈ ಥರ ಎಲ್ಲ ಹಿಂಗೆ ಬೇಕು ಅಂದಾಗ ಖುದ್ದಾಗಿ ಕೂತ್ಕೊಂಡು ನಮ್ಮ ಟೇಸ್ಟಿಗೆ, ಈಗ ಅವ್ರದ್ದು ಒಂದು ಟೇಸ್ಟ್ ಇರುತ್ತೆ, ಇಲ್ಲ ಬ್ರೋ ನಮ್ಗೆ ಈ ಥರ ಈ ಕತೆಗಿದೆ ಅವಶ್ಯಕತೆ ಇದೆ ಅಂದಾಗ ಅದನ್ನು 100% ಔಟ್ಪುಟ್ ಕೊಡ್ತಾರೆ. ಆ ಒಂದು ಇದಿದೆ ಒಬ್ಬ ಡೈರೆಕ್ಟರ್ ಹೀರೋ ಹೇಳಬೇಕು ಅಂದರೆ. ಅದರಲ್ಲಿ 100% ಅವ್ರಿಗೆ ಸಿನಿಮಾಗಳು, ನಾನು ಇದು ಸೂತ್ರಧಾರಿ ಆಗಿದ ತಕ್ಷಣ ನಿಜ ಹೇಳ್ತೀನಿ, ನಾನು ಇನ್ನೊಂದು 2 ಸಿನಿಮಾ ಅವ್ರಿಗೆ ಮಾಡೇ ಮಾಡ್ತೀನಿ. ಯಾಕೆಂದರೆ ನಾನು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಸಿನಿಮಾ ಚಂದನ್ಗೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಮತ್ತು ಚಂದನ್ ಅವ್ರ ಪೈಪೋಟಿನಲ್ಲಿ ಸಣ್ಣ ಆಗ್ತಿದ್ದಾರೆ ಅಂತ ಅವ್ರು. ಅದು ನಿಜಾನೇ. ಯಾಕೆಂದರೆ ನೋಡಿ, ಈಗ ನಾನು ಸ್ವಲ್ಪ ಡಯಟ್ ಮಾಡಿ ಸಣ್ಣ ಆಗ್ತಿದ್ದೆ, ಅವರು ನನಗಿನ್ನ ಜಾಸ್ತಿ ಡಯಟು ವರ್ಕೌಟು ಇತ್ತು. ಬಾಡಿ ನನಗೇನು ಇಷ್ಟರಲ್ಲೇ 6 ಪ್ಯಾಕ್ ತೋರ್ಸಂಗಿದ್ದಾರೆ ಅವರು. ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಎನಿವೇ ಒಳ್ಳೇದಾಗಬೇಕು ನಮ್ಮ ಚಂದನ್ ಬ್ರೋಗೆ, ಎಲ್ಲ ಚೆನ್ನಾಗಿ ಆಗಲಿ ಅಷ್ಟೇ. ಏನು ಪೈಪೋಟಿ ಏನಿಲ್ಲ, ಈಸ್ ಅ ಗುಡ್ ಅಷ್ಟೇ, ಹೆಲ್ತ್ ಕಾನ್ಷಿಯಸ್ ಅಷ್ಟೇ. ಒಂದು ಕಡೆ ಸಿನಿಮಾ ಕಡೆದಾದರೆ ಸಿನಿಮಾ ಇಂಡಸ್ಟ್ರಿನೂ ಒಗ್ಗೂಡಿಸುವಂಥ ಕೆಲಸ ಯಾವಾಗಲೂ ನಿಮ್ಮ ಕಡೆಯಿಂದ ಆಗ್ತಾನೆ ಇರುತ್ತೆ. ಒಂದಷ್ಟು ಕಾರ್ಯಕ್ರಮಗಳ ಮೂಲಕ ಎಲ್ಲನೂ ಒಟ್ಟುಗೂಡಿಸ್ತಾ ಇರ್ತೀರಿ. ಈಗ ಮತ್ತೊಂದು ಅದೇ ಥರ ದೊಡ್ಡ ಪ್ರಯತ್ನ ಅಂತಂದರೆ ವಿಮೆನ್ಸ್ ಕಬಡ್ಡಿ ಲೀಗನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಆ ಒಂದು ಖುಷಿ, ಯಾಕಂದರೆ ಎಲ್ಲ ಸಾಮಾನ್ಯವಾಗಿ ಗಂಡು ಮಕ್ಕಳನ್ನೇ ಸೇರ್ಕೊಂಡು ಕ್ರಿಕೆಟೋ ಇನ್ನೊಂದು ಮತ್ತೊಂದು ಮಾಡ್ತಾರೆ, ಬಟ್ ಹೆಣ್ಮಕ್ಳ ಮೇಲೆ ಯಾರು ಟೂರ್ನಿ ಮಾಡ್ತಾ ಇರಲಿಲ್ಲ. ಬಟ್ ನೀವು ಅದನ್ನೊಂದು ಪ್ರಯತ್ನಕ್ಕೆ ಯಾಕೆ ಅನ್ನಿಸ್ತು ಈ ಥರದೊಂದು ಮಾಡಬೇಕು ಟೂರ್ನಮೆಂಟ್ ಅಂತ? ಅಂದರೆ ನೋಡಿ, ಇವಾಗ ನಾವು ಈ CWKL ಅಂತ, ಅಂದರೆ ಸೆಲೆಬ್ರಿಟಿ ವುಮೆನ್ಸ್ ಕಬಡ್ಡಿ ಲೀಗ್ ಅಂತ ಲಾಂಚ್ ಮಾಡಿದೆ ಮೊನ್ನೆ. ಅದು ಅಶ್ವಿನಿ ಮೇಡಮ್ ಲಾಂಚ್ ಮಾಡಿಕೊಟ್ರು. ಬಟ್ ನನಗೇನು ಅಂದರೆ, ಸಿನಿಮಾ ನಡೀತಿದ್ದಾವೆ, ಸಿನಿಮಾ ಇಂಡಸ್ಟ್ರಿ ನಡೀತಿದೆ ಹೋಗ್ತಿದೆ. ಬಟ್ ಏನಂದರೆ ಇಲ್ಲಿ ಸುಮಾರು ಜನ ಹೀರೋಯಿನ್ಸು ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ನಾನು ಹೇಳ್ತಾ ಇರೋದು, ಇವತ್ತು ನಾವು ಹುಡುಕಿರೋ 150-200 ಜನ ಹೀರೋಯಿನ್ಸ್ ಇದ್ದಾರೆ ನಮ್ಮಲ್ಲಿ. ಬಟ್ ಏನು ಗೊತ್ತಾಗ್ತಿದೆ, ಕೊರತೆಯಲ್ಲಿ ನಮ್ಗೆ ಯಾವ ಪ್ರೊಡ್ಯೂಸರ್ಸ್ಗೂ ಅವ್ರು ಅವೈಲೇಬಲ್ ಸಿಗಲ್ಲ. ಅಂದರೆ ಇಂಥವ್ರು ಇದ್ದಾರೆ ಅಂತಂದರೆ ಗೊತ್ತಿಲ್ಲ. ಆ ಒಂದು ವೇದಿಕೆ ನಮ್ಮಲ್ಲಿಲ್ಲ. ಎರಡನೇದು, ಒಂದು ಡೈರೆಕ್ಟರ್ಸ್ಗೆ ಸಿನಿಮಾ, ಈಗ ನಾನೇ ಸ್ಕ್ರಿಪ್ಟ್ ಮಾಡ್ತೀನಿ ಅಂದರೆ ನನಗೆ ಗೊತ್ತಿರೋ ಒಂದು 5-6 ಜನ ಮಾತ್ರ ನನ್ನ ಕಣ್ಣಿಗೆ ಕಾಣ್ತಾರೆ. ಇನ್ನು ಮಿಕ್ಕಿದ ಹೀರೋಯಿನ್ಸ್ನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಲ್ಲ, ಅವ್ರು ಸಿಗೋದು ಇಲ್ಲ. ಈ ಥರ ಒಂದು ಪರಿಸ್ಥಿತಿಗೆ ನಾವೇನು ಮಾಡ್ತೀವಿ, ಈ ಬೇರೆ ತೆಲುಗುಯಿಂದನೋ ತಮಿಳಿಂದನೋ ಹಿಂದಿಯಿಂದನೋ ತೊಗೊಂಬಂದು ನಾವು ಇವತ್ತು ಕನ್ನಡ ಸಿನಿಮಾಗಳು ಮಾಡ್ತಿದ್ದೀವಿ. ಬಟ್ ನನ್ನ ಅನಿಸಿಕೆ ಏನಾಯಿತು ಅಂದರೆ, ಇವ್ರನ್ನೆಲ್ಲ ಒಗ್ಗೂಡ್ಸೋಕೆ ಒಂದು ವೇದಿಕೆ ಬೇಕು ಅಂತ ಅಂದ್ಕೊತಿದ್ದೆ. ಆ ಟೈಮಲ್ಲಿ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಸಿಕ್ಕಿದಾಗ, ಸರ್ ನಿಮ್ಮ ಸಿನಿಮಾದವರು ಬರೀ ಕ್ರಿಕೆಟ್ ಬರೀ ಕ್ರಿಕೆಟಿಗೆ ಬೆಂಬಲ ಕೊಡ್ತಾರೆ, ನಮ್ಮ ಕಬಡ್ಡಿಗೆ ಯಾರನ್ನ ಒಂಚೂರು ಮಾಡಿ ಸರ್, ನಮ್ಮ ಕಬಡ್ಡಿ ಹಿಂದೆ ದಿನ ಇದಾಗ್ತಿದೆ, ಏನಾದ್ರು ಮಾಡಿ ನೀವು ಸಿನಿಮಾದವರೆಲ್ಲ ಸೇರಿ ಒಂಚೂರು ಕಬಡ್ಡಿಗೆ ಏನಾದ್ರು ಮಾಡಿ ಸರ್ ಅಂದರೆ ಸಪೋರ್ಟ್ ಮಾಡಿ, ಆ ಥರ ಮಾಡಿ ಅಂದಾಗ ನನಗೆ ಒಂದು ಯಾಕೆ ಈ ಥರ ಮಾಡಬಾರ್ದಲ್ವ, ನಮ್ಮ ಇಂಡಸ್ಟ್ರಿದು ಒಂದು ಕಬಡ್ಡಿ ಟೂರ್ನಮೆಂಟ್ ಮಾಡೋಣ, ಹೆಣ್ಮಕ್ಳನ್ನಿಟ್ಟು ಎಲ್ಲ ಆರ್ಟಿಸ್ಟ್ ಹೀರೋಯಿನ್ಸ್ ಅಪ್ಕಮಿಂಗಿಂದ ಹಿಡಿದು ಹಳೇ ನಮ್ಮ ಈಗ ಮಾಲಾಶ್ರೀ ಮೇಡಮ್ ಆಗಿರ್ಬೋದು, ಉಮಾಶ್ರೀ ಮೇಡಮ್ ಎಲ್ಲ, ಶ್ರುತಿ ಮೇಡಮ್ ಎಲ್ಲರನ್ನೂ ಕರೆಸಿ ಒಂದು ಇವ್ರನ್ನ ಮಾಡಿಕೊಂಡು ಒಂದು ಅಂದರೆ ಒಂದು ಗ್ಯಾದರಿಂಗ್ ಥರನೂ ಆಗಬೇಕು. ಹೊಸ ಬರುವಂಥ ನಟಿಯರಿಗೆ ಒಂದು ಅವ್ರನ್ನ ನೋಡಿ ಅನ್ಕೋಬೇಕು, ಇವ್ರು ಈ ಲೆವೆಲ್ಗೆ ಇವತ್ತು ಈ ಜಾಗದಲ್ಲಿ ಅವ್ರಿಗೂ ಹೋಗಿದ್ದಾರೆ ಅಂದರೆ ಅವ್ರು ಎಷ್ಟು ಕಷ್ಟಪಟ್ಟು ಅದು ಬಂದಿರ್ತಾರೆ ಅಂತ. ಅದೊಂದು ಎಲ್ಲರಿಗೂ ಒಂದು ಪ್ಲಾಟ್ಫಾರ್ಮ್ ಆಗಲಿ. ಆ ಪ್ಲಾಟ್ಫಾರ್ಮ್ಗೆ ಎಲ್ಲ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸ್ನು ಇನ್ವೈಟ್ ಮಾಡೋದು, ಇಡೀ ಇಂಡಸ್ಟ್ರಿ ಅವತ್ತು ಭಾಗವಹಿಸಬೇಕು ಅಂತ ನನ್ನೊಂದು ಆಸೆ ಇತ್ತು. ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ಎಲ್ಲ ನಿರ್ಮಾಪಕರು, ನಿರ್ದೇಶಕರುಗಳು, ಎಲ್ಲ ನಟರು, ನಟಿಯರು, ಎಲ್ಲ ಟಾಪಿಂದ ಹಿಡಿದು ಇವತ್ತು ಅಪ್ಕಮಿಂಗ್ ಇರೋವಂಥವ್ರಿಗೂ ಯಾರ್ಯಾರು ಇದರಲ್ಲಿ ಪಾಲ್ಗೊಳ್ತಿದ್ದಾರೆ ಅಂದರೆ ಹೇಳ್ತಾ ಇರೋದು, ಆಡ್ತಿರೋರು ಬೇರೆ, ಅದು ಬಿಟ್ಟು ಇಡೀ ಇಂಡಸ್ಟ್ರಿನೇ ಭಾಗವಹಿಸ್ತಿದೆ ಇದರಲ್ಲಿ. ಆ 2 ದಿನ ಶನಿವಾರ ಭಾನುವಾರ ಅಂದ್ಕೊಂಡಿದ್ದೀವಿ, ಏಪ್ರಿಲ್ ಫಸ್ಟ್ ವೀಕ್ ಅಂದ್ಕೊಂಡಿದ್ದೀವಿ. ಆ ವಾರದಲ್ಲಿ ಇಡೀ ಇಂಡಸ್ಟ್ರಿ ಅಲ್ಲಿಗೆ ಒಂದು ವಿಸಿಟ್ ಆಗಿದಾಗ ಈ ಹೊಸ ಬರ್ತಾರಂಥ ಆರ್ಟಿಸ್ಟ್ಗಳಿಗೆ ಒಂದು ಪ್ರೋತ್ಸಾಹ, ಒಂದು ಉತ್ತೇಜನ ಕೊಡೋ ಥರ ಆಗುತ್ತೆ. ಮತ್ತು ಕಬಡ್ಡಿನ ನಾವು ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಈ 2 ಬೆನಿಫಿಟ್ಸ್ ಆಗುತ್ತೆ ಅನ್ನೋದು ಒಂದು ಉದ್ದೇಶಕ್ಕೋಸ್ಕರ ನಾನು ಇದು CWKL ಲಾಂಚ್ ಮಾಡಿದ್ದೀನಿ. ಇದನ್ನೇ ನ್ಯಾಷನಲ್ ಮಟ್ಟಕ್ಕೆ ಪ್ಲ್ಯಾನ್ ಮಾಡಬೇಕಂದ್ರೆ ನಮ್ಮ ಕನ್ನಡ ಎಲ್ಲ ಇವ್ರನ್ನೂ ತೊಗೊಂಡು ಒಂದು CCL ಹೆಂಗೆ ನಡೀತದೆ ಆ ಥರ ಒಂದು ಕಬಡ್ಡಿದು ಮಾಡಬೇಕು ಅನ್ನೋದು ಮುಂದಿನ ಯೋಜನೆ ಇದೆ ನಂದು. ಅಶ್ವಿನಿ ಮೇಡಮ್ ಈಗ ಚಾಲನೆ ಕೊಟ್ಟಿದ್ದಾರೆ. ಸುಮಾರು ಎಷ್ಟು ಜನ ಸೆಲೆಬ್ರಿಟೀಸ್ ಭಾಗವಹಿಸ್ಬೋದು ಅಂತ ಇದರಲ್ಲಿ? ಅಂದರೆ ಆಡೋರ ಇಲ್ಲಾಂದರೆ ಗೆಸ್ಟ್ ಆಗಿ? ಈಗ ಬರೀ ಇದರಲ್ಲಿ ಪ್ಲೇಯರ್ಸ್ 120 ಜನ ಇದ್ದಾರೆ. 120 ಜನನೂ ನಮ್ಮ ಇಂಡಸ್ಟ್ರಿಗೆ ಮತ್ತು TV ಆರು ಫಿಲಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರೋಂಥವ್ರು. ಇದಲ್ಲದೆ 10 ಜನ ಫೇಸ್ ಆಫ್ ದಿ ಟೀಮ್ ಅಂತ ತೊಗೊತಿದ್ದು ದೊಡ್ಡ ಹೀರೋಯಿನ್ಸು. ಇದಲ್ಲದೆ ಇನ್ನು ಮಿಕ್ಕಿದ್ದು ನಮ್ಮ ಇಂಡಸ್ಟ್ರಿ ಫುಲ್ಲು ಒಂದು ನನಗೆ ಗೊತ್ತಿದ್ದಂಗೆ ಒಂದು 400-500 ಜನ ಭಾಗವಹಿಸ್ತಿದ್ದಾರೆ.
ಈ ಹಾಡೋರು ಬಿಟ್ಟು ಒಂದು 300-350 ಜನ ಇದರಲ್ಲಿ ಭಾಗವಹಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡಿ ದಯವಿಟ್ಟು ಅವತ್ತೊಂದು ದಿವಸ ಒಂದು ಅರ್ಧ ಗಂಟೆ ಬಿಡುವು ಮಾಡ್ಕೊಂಡು ಬಂದೋಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ. 100% ಒಂದು ದೊಡ್ಡ ಸಕ್ಸಸ್ ಆಗಿ ಈಗ ಬರ್ತಾರೋ ಹೆಣ್ಮಕ್ಳಿಗೆ, ಅಂದರೆ ನಮ್ಮ ಕಬಡ್ಡಿಯಲ್ಲಿ ಪಾಲ್ಗೊಳ್ತಾ ಇರೋ ಹೆಣ್ಮಕ್ಳಿಗೆಲ್ಲ ಒಂದು ಉತ್ತೇಜನ, ಒಂದು ಸ್ಫೂರ್ತಿ ಆಗಲಿ, ಎಲ್ಲ ಮಾದರಿ ಆಗಬೇಕು ಅಂತ ಅಷ್ಟೇ. ದೊಡ್ಡವ್ರು ನೋಡಿದಾಗ ಅನ್ಸುತ್ತಲ್ಲ ಅವ್ರಿಗೂ, ಇವತ್ತು ಈ ಲೆವೆಲ್ಗೆ ಇವರೆಲ್ಲ ಹೋಗಿದ್ದಾರೆ, ಈ ಜಾಗದಲ್ಲಿ ಇದ್ದಾರೆ, ನಾವೆಲ್ಲ ಈ ಲೆವೆಲ್ಗೆ ಬೆಳಿಬೇಕು ಅನ್ನೋದು ಆ ಒಂದು. ಯಾಕಂದರೆ ಇವತ್ತು ಬರ್ತಾ ಇರೋ ಹೆಣ್ಮಕ್ಳಲ್ಲಿ ಏನಂದರೆ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಇದೆ. ಅಯ್ಯೋ ನಾವು ಹೋದ್ರೆ 1 ಸಿನಿಮಾ 2 ಸಿನಿಮಾ ಗೊತ್ತಿಲ್ಲ ಅನ್ನೋದು. ಬಟ್ ಇವ್ರು ನೋಡಿದಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಅವರು ಒಂದು ಚೆನ್ನಾಗಿ ಆಗಬೇಕು. ಆಮೇಲೆ ನಮ್ಮ ಬರೋ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸು ಅಲ್ಲೇ ಆಯ್ಕೆನೂ ಮಾಡ್ಕೋಬೋದು. ಯಾರು ಹೀರೋಯಿನ್ಸನ್ನು ಬೇಕು ಅಂದ್ರೂ, ಆರ್ಟಿಸ್ಟ್ ಬೇಕೋ ಇಲ್ಲ ಹೀರೋಯಿನ್ಸ್ ಬೇಕಾ ಇಲ್ಲ ಕ್ಯಾರೆಕ್ಟರ್ ಏನು ಬೇಕಾದ್ರೂ ಅಲ್ಲಿ ಆಯ್ಕೆನೂ ಮಾಡ್ಕೋಬೋದು ಅವರು. ಯಾಕಂದರೆ ಅವ್ರಿಗೆಲ್ಲರೂ ಒಂದು 120-130 ಜನ ನಮ್ಮ ಹೆಣ್ಮಕ್ಳಲ್ಲಿ ಇರೋವಾಗ ಕನ್ನಡದವರು ಆಯ್ಕೆ ಮಾಡ್ಕೊಳ್ಳಿ, ಅವ್ರಿಗೂ ಒಂದು ಅವಕಾಶ ಸಿಗ್ದಂಗೆ ಆಗುತ್ತೆ. ನಮ್ಮ ಪ್ರೊಡ್ಯೂಸರ್ಸ್ ಮತ್ತು ಡೈರೆಕ್ಟರ್ಸ್ಗೂ ಒಂದು ವೇದಿಕೆ ಗೊತ್ತಾಗುತ್ತೆ, ಎರಡೂ ಯೂಸ್ ಆಗಲಿ. ತುಂಬ ದೊಡ್ಡ ಇನಿಷಿಯೇಟಿವ್. ಸೊ ಈ ಆರಂಭದಲ್ಲಿ ಇದನ್ನು ತೊಗೊಂಡೋಗಿ ಹೀರೋಯಿನ್ಸ್ಗಳ ಹತ್ರ ಹೇಳಿದಾಗ ಅವ್ರ ಕಡೆಯಿಂದ ಬಂದಂಥ ರೆಸ್ಪಾನ್ಸ್ ಹೇಗಿತ್ತು ಅನ್ನೋದು? ನೋಡಿ, ತುಂಬ ಜನ ಏನಂದರೆ ನಮ್ಗೆ ಎಷ್ಟು ಕಮರ್ಷಿಯಲ್ ಕೊಡ್ತೀರಾ, ನಮ್ಗೆ ಇದೇನು ಮಾಡ್ತೀರಾ ಅದೇನು ಮಾಡ್ತೀರಾ ಎಲ್ಲ ಕೇಳೋರು ಇದ್ದಾರೆ. ಬಟ್ಟು ಇದರಲ್ಲಿ 100ರಲ್ಲಿ ಒಂದು 15-20 ಜನ, ಅದು ಇನ್ನು 75-80 ಜನ ನನ್ನ ಬಗ್ಗೆ ಗೊತ್ತಿರೋರು ನಮ್ಮ ನವರಸನ್ ಸರ್ ಮಾಡ್ತಿದ್ದಾರೆ ಅಂದರೆ ನಾವು ಜೊತೆಗಿದ್ದೀವಿ, ನಾವು ಮಾಡ್ತೀವಿ, ಬರ್ತೀವಿ ಅಂದ್ಬಿಟ್ಟು ಇವತ್ತವರೆಗೂ ಸುಮಾರು 140-150 ಪ್ರೊಫೈಲ್ಸು ಬಂದಿದೆ. ಅದರಲ್ಲಿ ನಾನು ಹೇಳ್ತಲ್ವ, ಹೊಸದಾಗಿ ಇಂಡಸ್ಟ್ರಿಗೆ ಬಂದಿರೋರು ಎಷ್ಟಿದ್ದಾರೋ ಇಂಡಸ್ಟ್ರಿಯಲ್ಲಿ ಇರೋರು ಅಷ್ಟೇ ಜನ ಕಲಿಸಿದ್ದಾರೆ. ಯಾಕೆಂದರೆ ಅವರಿಗೆಲ್ಲ ಒಂದು ಭರವಸೆ, ನನ್ನ ಎಲ್ಲ ಕಾರ್ಯಕ್ರಮಗಳು ಸಕ್ಸಸ್ಫುಲ್ಲಾಗಿ ಮಾಡಿದ್ದೀನಿ ಇಲ್ಲಿವರೆಗೂ. ಅವ್ರಿಗೊಂದು ಭರವಸೆ ಇದೆ, ಇವರು ಕೈ ಹಾಕಿದ್ದಾರೆ, ಒಂದು ಒಳ್ಳೆ ಇದನ್ನು ಮಟ್ಟಿಗೆ ತೊಗೊಂಡು ಹೋಗ್ತಾರೆ ಅಂತ ಅವ್ರ ನಂಬಿಕೆ 100% ಉಳಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೆದಲ್ಲಿ ಆಲ್ ದಿ ಬೆಸ್ಟ್. ಈ ಕಡೆ ಒಂದು ಸೂತ್ರಧಾರಿ, ಇನ್ನೊಂದು ಕಡೆ ಮತ್ತೊಂದು ಸೂತ್ರಧಾರಿ ನೀವಾಗಿದ್ದೀರಾ. ಒಳ್ಳೆದಲ್ಲಿ ಎರಡಕ್ಕೂ ದೊಡ್ಡ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಸರ್. ಇದಿಷ್ಟು ನವರಸನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.